ಎಲ್ರಿಗೂ ನಮಸ್ಕಾರ, ಶ್ರೀವಾರ್ತೆಗೆ ಸ್ವಾಗತ. ನಾನು ತ್ರಿಷಾ ಶೆಟ್ಟಿ. ಸೊ ನಾವು ಫಸ್ಟ್ ಪಾಡ್ಕಾಸ್ಟನ್ನು ತುಂಬ ದಿನದಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ವಿ. ಆದರೆ ಗೆಸ್ಟ್ ಆಗಿ ಯಾರನ್ನು ಕರಿಬಹುದು ಅಂತ ನನಗಂತೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಮತ್ತೆ ನನ್ನ ಕ್ಲಾಸಲ್ಲಿ ಟ್ವಿನ್ಸ್ ಇದ್ದರು. ಸೊ ಅವರ ಪರ್ಸ್ಪೆಕ್ಟಿವ್ಸ್ ಹೇಗಿರುತ್ತೆ ಅಂತ ನನಗೂ ಕುತೂಹಲ ಆಯಿತು. ಸೊ ಇವತ್ತು ನಮ್ಮೊಂದಿಗೆ CK ಟ್ವಿನ್ಸ್ ಅವರಿದ್ದಾರೆ. ವೆಲ್ಕಮ್. ಸೊ ಹಾಯ್, ಹೇಗಿದ್ದೀರಾ ನೀವಿಬ್ರು? ನಾವು ಚೆನ್ನಾಗಿದ್ದೇವೆ. ಓಕೆ, ಸೊ CK ಟ್ವಿನ್ಸ್ ಅಂದರೆ ಏನು? CK ಟ್ವಿನ್ಸ್ ಅಂದರೆ CK ಅಂದರೆ ನಮ್ಮದು ಅಪ್ಪನ ಹೆಸರು ಮತ್ತು ನಮ್ಮ ಮನೆ ಹೆಸರು ಚಂದ್ರಶೇಖರ್ ಪೂಜಾರಿ ಮತ್ತು ಕೊಡಂಗೆ ಅಂತ. ಈಗ ಜನರು ನಿಮ್ಮನ್ನು ಹೇಗೆ ಗುರ್ತು ಹಿಡಿತಾರೆ? ಅಂದರೆ ನೀವೇ ತನುಶ್ರೀ, ನೀವೇ ಧನುಶ್ರೀ ಅಂತ. ನಮಗೆ ಮೇಜರಾಗಿ ನಮ್ಮ ಡಿಫರೆನ್ಸ್ ಅಂತ ಅಂದರೆ ಮೋಲ್ಸ್. ನನಗೆ ಇಲ್ಲಿ 2 ಮೋಲ್ಸ್ ಇದೆ, ಹಾಗೆ ಅವಳಿಗೆ ನೋಸ್ ಮೇಲೆ 1 ಮೋಲ್ಸ್ ಇದೆ. ಸೊ ಅದರಿಂದ ಗುರ್ತು ಹಿಡಿತಾರೆ ನಮ್ಮನ್ನು. ಓಕೆ, ಸೊ ನಿಮ್ಮನ್ನು ನೀವು ಇಂಟ್ರಡ್ಯೂಸ್ ಮಾಡಿಕೊಡ್ಲಿ, ಯಾರು ತನುಶ್ರೀ ಮತ್ತು ಯಾರು ಧನುಶ್ರೀ ಅಂತ, ಸ್ವಲ್ಪ ಈಸಿ ವೇಯಲ್ಲಿ. ಓಕೆ, ನಾನು ಧನುಶ್ರೀ, ಇವಳು ತನುಶ್ರೀ. ಸೊ ಮುಖದ ಕಣ್ಣ ಕೆಳಗೆ 2 ಮಚ್ಚೆ ಇರುವವಳು ತನುಶ್ರೀ, ಮೂಗಿನ ಮೇಲೆ 1 ಮಚ್ಚೆ ಇರುವವಳು ಧನುಶ್ರೀ. ಸೊ ನೀವು ಟ್ವಿನ್ಸ್ ಅಲ್ಲ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಹೇಗೋ ಒಟ್ಟಿಗೆ ಇರ್ತಿತ್ತು. ಸೊ ಹೇಗಿತ್ತು ಆ ಡೇಸ್? ಒಟ್ಟಿಗೆ ನಿಡ್ತಿದ್ವಿ, ಅಂದರೆ ಎಲ್ಲಿ ಹೋಗ್ಬೇಕಾದ್ರೂ ಒಟ್ಟಿಗೆ ಬರ್ತಿದ್ವಿ, ಒಟ್ಟಿಗೆ ಹೋಗ್ತಿದ್ವಿ. ಒಬ್ರನ್ನೊಬ್ರು ಅಂದರೆ ಒಬ್ರು ಎಲ್ಲಿಗಾದ್ರೂ ಹೋಗ್ಬೇಕು, ಒಬ್ರೊಬ್ರು ಹೋಗ್ತಿರ್ಲಿಲ್ಲ. ಹೋದ್ರೆ ಇಬ್ರು ಒಟ್ಟಿಗೆ, ಇಲ್ಲಂದ್ರೆ ಇಲ್ಲ. ಅಮ್ಮ ಕೂಡ ಇಬ್ಬರನ್ನು ಕೂಡ ಒಟ್ಟಿಗೆ ಕರ್ಕೊಂಡು ಹೋಗ್ತಿದ್ರು. ಒಬ್ಬರನ್ನೊಬ್ಬರನ್ನು ಸಪ್ರೇಟ್ ಆಗಿ ಅಂತ ಅಮ್ಮ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸ್ಕೂಲ್ ಕಾಲೇಜ್ ಟೈಮ್ ಅಂದರೆ ಸ್ಕೂಲಲ್ಲಿ ಕೂಡ ಅಷ್ಟೇ, ಇಬ್ರು ಒಟ್ಟಿಗೆ ಇರ್ತಿದ್ವಿ. ರಜೆ ಮಾಡಿದ್ರು ಇಬ್ರು ಒಟ್ಟಿಗೆ ರಜೆ ಮಾಡೋದು, ಹೋಗುದಾದ್ರೆ ಒಟ್ಟಿಗೆ, ಇಲ್ಲಾಂದ್ರೆ ಹಾಗೆ. ಈಗ ಒಬ್ರಿಗೆ ಜ್ವರ ಇದ್ರು ಕೂಡ ಇಬ್ರು ಕೂಡ ರಜೆ ಮಾಡ್ತಿದ್ವಿ. ಈಗ ಇವಳಿಗೆ ಜ್ವರ ಇದ್ರೆ ನಾನು ರಜೆ ಮಾಡ್ತಿದ್ದೆ, ನಂಗೆ ಜ್ವರ ಇದ್ರೆ ಇವಳು ರಜೆ ಮಾಡ್ತಿದ್ಲು. ಸೊ ಹಾಗೆ. ಓಕೆ, ಸೊ ಲೈಕ್ ನಿಮ್ಮ ಇಬ್ರ ಜೊತೆ ನೀವಿಬ್ಬರೇ ಇರ್ತಿದ್ರಾ ಅಥವಾ ಯಾರಾದ್ರೂ ಬೆಸ್ಟ್ ಫ್ರೆಂಡ್ ಆ ಥರ ಏನಾದರೂ? ಬೆಸ್ಟ್ ಫ್ರೆಂಡ್ ಅಂತಲ್ಲ, ಅಂದರೆ ನಮ್ಮ ಮನೆ ಜಾಯಿಂಟ್ ಫ್ಯಾಮಿಲಿ ಆದರೂ ಕೂಡ ನಾವಿಬ್ಬರೇ ಇರ್ತಿದ್ವಿ. ಸೊ ಯಾರ ಜೊತೆನೂ ಮಿಂಗಲ್ ಆಗ್ತಾ ಹಾಗಲ್ಲ, ಅಂದ್ರೆ ಈಗ ಸ್ಕೂಲ್ ಬಂದ್ರೆ ಇಬ್ರು ಒಟ್ಟಿಗೆ ಇರ್ತಿದ್ವಿ, ನಮ್ ಜೊತೆ ಯಾರಾದ್ರೂ ಇರ್ತಿದ್ರು, ಮತ್ತೆ ಅವ್ರು ಹೋಗ್ತಿದ್ರು. ಅಂದ್ರೆ ನಾವಿಬ್ರೇ ಜಾಸ್ತಿ ಒಟ್ಟಿಗೆ ಇದ್ದಿದ್ರಿಂದ ನಮ್ಗೆ ಯಾರಂದ್ರೆ ಅವರಿಗೆ ಮೇ ಬಿ ಬಂದವರಿಗೆ ಅನಿಸ್ಬಿಡ್ಬೋದು, ಯಾಕೆ ನಾವಿಬ್ರೇ ಜಾಸ್ತಿ ಮಾತಾಡ್ತಿದ್ವಿ, ಇಬ್ರೇ ಜಾಸ್ತಿ ಫನ್ ಏನಾದ್ರು ಮಾಡ್ಕೊಳ್ತಿದ್ವಿ. ಸೊ ಇರ್ತಿದ್ರು, ಎಷ್ಟು ಬೇಕೋ ಅಷ್ಟೇ. ಓಕೆ, ಸೊ ಈಗ ನಿಮಗೆ ಜ್ವರ ಬಂತು ಅಂತ ಅನ್ಕೊಳ್ಳಿ. ಸೊ ಇವ್ರಿಗೂ ಜ್ವರ ಬರುತ್ತಾ? ಅದು ಎಂತಂದರೆ ನಾವು ಮಲಗುದು ಒಂದೇ ಬೆಡ್ ಮೇಲೆ ಆದ ಕಾರಣ ಯೂಶ್ವಲಿ ಅದು ಸ್ಪ್ರೆಡ್ ಆಗೇ ಆಗ್ತದೆ ಒಟ್ಟಿಗೆ. ಈಗ ಇವಳಿಗೆ ಈಗ ಯಾವತ್ತು ಜ್ವರ ಫಸ್ಟ್ ಸ್ಟಾರ್ಟ್ ಆಗೋದು ನನಗೆ ಎಂತದೇ ಆದ್ರೆ ಫಸ್ಟ್ ಸ್ಟಾರ್ಟ್ ಆಗ ನಂಗೆ, ಇವಳಿಗೆ ಅದು ಜೋರ್ ಆಗೋದು. ನಂಗೆ ಲೈಟ್ ಅಲ್ಲಿ ಮುಗ್ದೋಗುತ್ತೆ, ನಂಗೆ ಅದು ಜೋರ್ ಆಗ್ತದೆ. ಏನದು ಅದೊಂದು ವೈರಲ್ ಫೀವರ್ ಆದ್ರೂ ಕೂಡ ನಂಗೆ ಒಂದು 4-5 ದಿವಸ, ಇವಳಿಗೆ 2 ದಿವಸದಲ್ಲಿ ಎಂತದ್ದು ಗಾಯದು ಸಹ ಅಷ್ಟೇ, ನಂಗೆ ಸಣ್ಣ ಮಟ್ಟದ ಗಾಯ ಇದ್ರೊಳಗೆ ಅದಕ್ಕಿಂತ ಡಬಲ್ ಆಗ್ತದೆ. ಎಂತದ್ದು ಒಳ್ಳೇದಾದ್ರೂ ಕೂಡ ನಂಗೆ ಸಣ್ಣ ಮಟ್ಟದ ಒಳ್ಳೇದಾದ್ರೆ ಡಬಲ್ ಆಗ್ತದೆ ಒಳ್ಳೇದು ಹಾಗೆ. ಸೊ ಲೈಕ್ ಈಗ ಟ್ವಿನ್ಸ್, ನನ್ನ ಕಣ್ಣಲ್ಲಿ ನನಗೆ ಟ್ವಿನ್ಸ್ ಹೇಗೆ ಕಾಣಿಸ್ತಾರೆ ಅಂದರೆ ಇಬ್ರು ಒಂದೇ ಥರದ್ದು ಬಟ್ಟೆ ಹಾಕ್ತಾರೆ. ಸೊ ನೀವು ಚೈಲ್ಡ್ಹುಡ್ ಡೇಸ್ ಇಂದ ಇಲ್ಲಿವರೆಗೂ ಸೇಮ್ ಬಟ್ಟೆ ಹಾಕೊಳ್ತಾ ಇದ್ದೀರಾ ಅಥವಾ ಬೇರೆ ಬೇರೆ? ಒಂದೇ ರೀತಿ ಬಟ್ಟೆ, ಅಂದ್ರೆ ಅಮ್ಮ ಎಲ್ಲ ಬಟ್ಟೆ ಈಗಲೂ ಕೂಡ ಅಮ್ಮವೇ ತೆಗೆಯುದು ಜಾಸ್ತಿ. ಅಮ್ಮವೇ ಇದು ನಮಗೆ ಎಂತ ಹೇರ್ ಪಿನ್ ಇಂದ ಹಿಡಿದು ಕಾಲಿ ಹಾಕೋ ಸ್ಲಿಪ್ಪರ್ ತನಕ ಅಮ್ಮನೇ ತೆಗೆದಿತ್ತು. ಅವರಿಗೆ ಬೇರೆ ಅಂದರೆ ಬೇರೆ ಬೇರೆ ಬಟ್ಟೆ ತೆಗೆಯೋದು ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅವರು ಹೇಳೋದು ಹೇಗಂದ್ರೆ, ನೀವು ಹಾಕ್ಲಿಕ್ಕೆ ಕೇಳ್ತಿರ್ಲಿಲ್ಲ ಬೇರೆ ಬೇರೆ ಬಟ್ಟೆ ಅಂತ, ಬಟ್ ಅಮ್ಮನೇ ಎಲ್ಲ ತೆಗಿತಾ ಇದ್ದದು. ಡ್ರೆಸ್ ಆಗಲಿ ಕ್ಲಿಪ್ಪಲ್ಲೇ ಅವರೆಲ್ಲ ಸೆಲೆಕ್ಟ್ ಮಾಡಿದ ಕಾರಣ ಅದು ಈಗಲೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಬಂದು ಇಲ್ಲಿವರೆಗೂ ಬೇರೆ ಬೇರೆ ಬಟ್ಟೆನೆ ಹಾಕಿಲ್ಲ. ಅಮ್ಮ ಅದನ್ನು ರೂಢಿ ಮಾಡಿದ್ರಿಂದ ನಮಗೆ ಈಗ ನಾವೇ ಒಂದ್ಸಲ ಅನ್ಕೊಳ್ತೀವಿ ಚೇಂಜ್ ಮಾಡೋಣ ಅಂತ, ಬಟ್ ಅದಾಗಲ್ಲ. ಅದು ಏನಾದ್ರು ಬೇಡ ನೀನ್ ತೆಗ್ದರೆ ನಾನು ಹಾಕ್ತೇನೆ ಅನ್ನೋ ರೀತಿಯಲ್ಲಿ ಬರುತ್ತೆ. ಚೈಲ್ಡ್ಹುಡ್ ಮನೆಯಲ್ಲಿ ಮಾತ್ರ ಬೇರೆ ಬೇರೆ ಬಟ್ಟೆ ಹಾಕ್ತೇವೆ. ಎಲ್ಲಾದ್ರೂ ಹೊರಗಡೆ ಮನೆಯಲ್ಲಿ ಫಂಕ್ಷನ್ ಇದ್ರು, ಒಂದು ಸಣ್ಣ ಮಟ್ಟದ ಫಂಕ್ಷನ್ ಇದ್ರು ಕೂಡ ಒಂದೇ ರೀತಿ ಬಟ್ಟೆ ಹಾಕುದು. ಅದು ತಲೆ ಕಟ್ಟೋದ್ರಿಂದ ಕಾಲಿನ ಸ್ಲಿಪ್ಪರ್ವರೆಗೂ ಒಂದೇ ರೀತಿ. ಸೊ ನಿಮ್ಮಿಬ್ಬರಲ್ಲಿ ದೊಡ್ಡವ್ರು ಯಾರು, ಚಿಕ್ಕವ್ರು ಯಾರು? ನಾನು ದೊಡ್ಡವಳು, ಇವಳು ಸಣ್ಣವಳು. ಓಕೆ, ಸೊ ದೊಡ್ಡವ್ರು ತನ್ನ ನನಗೆ ಅಂತೂ ಕಾಣೋದು ಇವರು. ಅದು ಯೂಶುವಲಿ ಟ್ವಿನ್ಸ್ ಅಲ್ಲಿ ಅಂದ್ರೆ ಸಣ್ಣವ್ರು ದೊಡ್ಡವರಾಗಿ ಕಾಣಿಸ್ತಾರೆ. ಅಂದ್ರೆ ಬಾಡಿ ಇದರಲ್ಲಿ ಆಗಿರ್ಬೋದು, ಹೈಟ್ ಅಲ್ಲಿ ಆಗಿರೋ ವೆಯ್ಟ್ ಆಗಿರ್ಬೋದು, ಯೂಶುವಲಿ ದೊಡ್ಡವರಾಗಿ ಕಾಣಿಸ್ತಾರೆ. ಅದು ಎಲ್ಲ ಟ್ವಿನ್ಸ್ ಅಲ್ಲಿ ನಾವು ಕೂಡ ಗಮನಿಸಿದ್ವಿ. ಬೇರೆ ಟ್ವಿನ್ಸ್ ಅನ್ನು ನೋಡುವಾಗ ಅವ್ರ ಅಂದ್ರೆ ಯಾರು ದೊಡ್ಡವ್ರು ಯಾರು ಸಣ್ಣವ್ರು ಅಂತ ಕೇಳಿದಾಗ, ಸಣ್ಣವರು ನಾನ್ ಸಣ್ಣವಳು ಅಂತ ಕೇಳಿದ್ರೆ ನಂಗೆ ಅನಿಸ್ತದೆ ಇವ್ರು ದೊಡ್ಡವ್ರ ರೀತಿ ಕಾಣಿಸ್ತಾರಲ್ಲ ಅಂತ. ಸೊ ಯೂಶುವಲ್ ನಾನ್ ರೆಕಗ್ನೈಸ್ ಮಾಡಿದ ಅಥವಾ ನಾನು ಗಮನಿಸಿದಾಗೆ ಯೂಶುವಲಿ ಸಣ್ಣವ್ರು ದೊಡ್ಡವ್ರ ತರ ಕಾಣಿಸ್ತಾರೆ. ಓಕೆ, ಲೈಕ್ ಈಗ ನಿಮ್ಮಿಬ್ರಿಗೂ ಕಾಮನ್ ಫ್ರೆಂಡ್ಸ್ ಇದ್ದಾರಾ ಅಥವಾ ಧನುಷಿಗೆ ಬೇರೆ ನಿಮ್ಗೆ ಬೇರೆ ಫ್ರೆಂಡ್ಸ್ ಆ ಥರ? ಇಲ್ಲ, ಆಗ್ಲೇ ಹೇಳಿದಾಗೆ ನಾವಿಬ್ರು ಒಟ್ಟಿಗೆ ಇರುವುದರಿಂದ, ನಮ್ಮ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳುದಾದ್ರೆ ನಾವಿಬ್ರು ಒಟ್ಟಿಗೆ ಇರುವುದರಿಂದ ಬೇರೆ ಫ್ರೆಂಡ್ಸ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಬಿದ್ದಿಲ್ಲ. ಅಂದ್ರೆ ನಾವು ಇಬ್ರು ಏನಾದ್ರು ಶೇರ್ ಮಾಡ್ಕೊಳ್ತೀವಿ, ಕಾಮನ್ ಫ್ರೆಂಡ್ಸ್ ಅಂತ ಇಲ್ಲ. ಇದ್ರೆ ಇಬ್ರಿಗೂ
ಒಬ್ರೇ ಫ್ರೆಂಡ್ಸ್ ಇರ್ತಾರೆ, ಅಥವಾ ಇಬ್ರಿಗೊಬ್ರೇ ಕಾಮನ್ ಫ್ರೆಂಡ್ಸ್ ಆಗಿರ್ತಾರೆ. ಸೊ ಬೇರೆಯವ್ರು ಯಾರು ಬೇಡ ನನಗೆ ಅಂತ ಬೇರೆ ಫ್ರೆಂಡ್, ಇವಳಿಗೆ ಅಂತ ಅದು ಯಾರು ಇಲ್ಲ. ಸೊ ಸ್ಕೂಲ್ ಡೇಸಲ್ಲಿ ಎಕ್ಸಾಮ್ಸ್ ಎಲ್ಲ ನಾರ್ಮಲಿ ಆಗ್ತಾ ಇತ್ತು. ಸೊ ಆ ಟೈಮಲ್ಲಿ ಒಬ್ಬರಿಗೆ ಹೆಚ್ಚು ಮಾರ್ಕ್ಸ್ ಸಿಗೋದು, ಒಬ್ಬರಿಗೆ ಕಡಿಮೆ ಮಾರ್ಕ್ಸ್ ಸಿಗೋದು, ಆ ಥರ ಏನಾದರೂ ಇತ್ತಾ ಅಥವಾ ಸೇಮ್ ಮಾರ್ಕ್ಸ್ ಸಿಗ್ತಾ? ಮಾರ್ಕ್ಸ್ ಅಂತ ಹೇಳೋದಾದ್ರೆ ಈಗ SLC ಮತ್ತು PUC ಅಂತ ತಗೊಂಡ್ರೆ ಮೇಜರ್, ಅದೆರಡು ಮೇಜರ್ ಅಂತ ತಗೊಂಡು ಅದನ್ನೆರಡು ಮೇಜರ್ ಆಗಿ ಕನ್ಸಿಡರ್ ಮಾಡಿದ್ರೆ ಇವಳಿಗೆ SLC ನನಗಿಂತ 2% ಮಾರ್ಕ್ಸ್ ಜಾಸ್ತಿ ಬಂತು, 2%. ನನಗೆ PUC ಅಂತ ಬಂದರೆ ನಂಗೆ ಇವಳಿಗಿಂತ PUC ನಂಗೆ 2% ಮಾರ್ಕ್ಸ್ ಜಾಸ್ತಿ ಬಂತು. ಅದು ನಾರ್ಮಲ್ ಆಗಿ ಕೂಡ ಹಾಗೆ. ಈಗ ನಾವು ಅಂದ್ರೆ ಓದ್ತಾ ಇರುವಾಗ ನಮ್ಗೆ ಟೋಟಲ್ ಮಾರ್ಕ್ಸ್ ಅಂತ ಬಂದಾಗ ನಮಗಿಬ್ಬರಿಗೆ 2 ಮಾರ್ಕ್ ಅಲ್ಲಿ ಹೆಚ್ಚು ಕಮ್ಮಿ ಬರ್ತಿತ್ತು. ಅಂದ್ರೆ ಮೇ ಬಿ ಒಂದು ಯಾವ್ದೋ ಒಂದು ಸಬ್ಜೆಕ್ಟ್ ಅಲ್ಲಿ 40 ಅಲ್ಲಿ ಮಾಡಿದ್ರೆ ನನಗೆ ಅಲ್ಲಿ 38 ಏನೋ ಸಿಕ್ತಿದ್ರು, ಇವಳಿಗೆ 36 ಸಿಕ್ತಿತ್ತು. ಹಾಗೆ 2 ಮಾರ್ಕ್ ಅಲ್ಲಿ ನಮ್ಗೆ ಹೆಚ್ಚು ಕಮ್ಮಿ ಬರ್ತಿತ್ತು. ಮತ್ತೆ ಅದನ್ನ ಟೋಟಲ್ ಪರ್ಸೆಂಟೇಜ್ ತಕೊಂಡ್ರೆ 2% ಅಲ್ಲಿ ಕಮ್ಮಿ ಬರ್ತಿತ್ತು. ಅದು ಈಗಲೂ ಕೂಡ ಹಾಗೆ. ನಮಗೆ ಡಿಗ್ರಿಯಲ್ಲಿ 3rd ಸೆಮ್ ಎಕ್ಸಾಮ್ ಆಯಿತು. ಸೊ ಅದರಲ್ಲಿ ಕೂಡ ಹಾಗೆ ನಾವು ಟೋಟಲ್ ಮಾಡಿದಾಗ ಪರ್ಸೆಂಟೇಜ್ ಲೆಕ್ಕ ಹಾಕಿದಾಗ 2% ಆಚೆ ಈಚೆ ಆಗ್ತದೆ. ಓಕೆ. ಸೊ ನನ್ನ ಪರ್ಸ್ಪೆಕ್ಟಿವ್ ಪ್ರಕಾರ ಟ್ವಿನ್ಸ್ ಅಂದರೆ ಒಬ್ಬರು ತುಂಬ ಬ್ರಿಲಿಯಂಟ್ ಇರ್ತಾರೆ, ಇನ್ನೊಬ್ರು ತುಂಬ ಡಲ್. ನಿಮ್ಮಿಬ್ಬರಲ್ಲಿ ಯಾರು ಅಂದರೆ ಯಾರು ಬ್ರಿಲಿಯಂಟ್, ಯಾರು ಡಲ್? ಸೊ ದೇವರ ಅಂಥದ್ದೊಂದು ನಮ್ಮಿಬ್ಬರಲ್ಲಿ ಅಂತ ತಂದಿಲ್ಲ. ಸೊ ತುಂಬ ಬ್ರಿಲಿಯಂಟ್, ತುಂಬ ಡಲ್ ಅಂತ ಇಬ್ರು ಕೂಡ ಒಂದೇ ಲೆವೆಲ್ ಇರುತ್ತೆ. ಆದರೆ ತುಂಬ ಮುಂದೆ ಹೋಗುದಂದ್ರೆ ತುಂಬ ಕೆಲವು ವಿಚಾರದಲ್ಲಿ ಇವಳೆ ನಾನು ಮಾಡ್ತೀನಿ ಸ್ವಲ್ಪ ಡೇರಿಂಗ್ ನನಗಿಂತ ಚೂರು ಜಾಸ್ತಿ ಇವಳಿಗೆ ಇದೆ. ಅಂದ್ರೆ ಕೆಲವೊಂದು ಸಿಚುವೇಶನ್ಸ್, ಕೆಲವೊಂದು ಸಂದರ್ಭಗಳು ಅಂದ್ರೆ ಅದು ನನಗೆ ಸೂಟಬಲ್ ಆಗಿದ್ರೆ ನಾ ಮಾಡ್ತೀನಿ. ಅದ್ರಲ್ಲಿ ಇವಳಿಗೆ ಅದು ಅಂದ್ರೆ ನಂಗೆ ಆಗಲ್ಲ ಅಂತಿದ್ರೆ ಇವಳು ಸ್ವಲ್ಪ ಹಿಂದೆ ಆಗ್ತಾಳೆ, ಅಥವಾ ಇವಳಿಗೆ ಆಗಿದ್ರೆ ಇವಳು ಮುಂದೆ ಆಗ್ತಾ ನಾನು ಸ್ವಲ್ಪ ಹಿಂದೆ ಬರ್ತೇನೆ. ಸೊ ಅದರಲ್ಲಿ ನಾನು ಸ್ವಲ್ಪ ಡಲ್ ಅಥವಾ ಇವಳು ಬ್ರಿಲಿಯಂಟ್ ಅಥವಾ ನಾನು ಬ್ರಿಲಿಯಂಟ್ ಇವಳು ಡಲ್ ಹಾಗಿಲ್ಲ. ಅದು ಯಾರಿಗೆ ಯಾವ್ದು ಅನುಕೂಲ ಆಗ್ತದೆ ನಾವು ಹಾಗೆ ಇರ್ತೇವೆ. ಸ್ಕೂಲ್ ಟೈಮಲ್ಲಿ ಲೈಕ್ ಏನಾದರೂ ಈಗ ಅಸೈನ್ಮೆಂಟ್ಸ್ ಕೊಟ್ಟರೆ ಯಾರು ಫಸ್ಟ್ ಮಾಡಬೇಕು? ನಾನು ಬರೀಲಿಕ್ಕೆ ಕೂತ್ಕೊಂಡು ಮತ್ತೆ ನಾನು ಅವಳಿಗೆ ಬಲ 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 ಅಂತ ಕರೆದಾದ್ಮೇಲೆ ಇವಳು ಬರೋದು, ಮತ್ತೆ ಅಮ್ಮ ಎಲ್ಲ ಬೈದಾದ್ಮೇಲೆ ಅವಳು ಮಾಡ್ತಿದ್ದಾಳೆ ನಿಂಗೆ ಮಾಡ್ಲಿಕ್ಕೆ ಆಗುದಿಲ್ವ ಅಂತ. ಹಾಗೆ ಸ್ವಲ್ಪ ಅಸೈನ್ಮೆಂಟ್ ಅಂದರೆ ಸ್ಕೂಲ್ ಅಂತ ಬಂದರೆ ಈಗ ಬರೆಯುವುದು ಓದಲಿಕ್ಕೆಲ್ಲ ಫಸ್ಟ್ ಕೂತ್ಕೊಳ್ಳೋದೆ ನಾನು. ಬಾಕಿದೆಲ್ಲ ವಿಚಾರಗಳು ಎಂತಾದ್ರೂ ಕ್ರಾಫ್ಟ್ ಆಗಿರ್ಬೋದು ಎಂತಾದ್ರು ಮಾಡೋದ್ರಲ್ಲಿ ಸ್ವಲ್ಪ ತಲೆಯೆಲ್ಲ ಉಪಯೋಗಿಸುದು. ಅಂದ್ರೆ ನಂಗೆ ಸ್ವಲ್ಪ ಮೋಟಿವ್ ಬೇಕು, ಅವಳು ನೋಡಿದ್ರೆ ನಂಗೆ ಮೋಟಿವೇಶನ್ ಆಗ್ತೇನೆ. ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಬರ್ತೇನೆ. ಸೊ ಹಾಗೆ. ಸೊ ನಿಮ್ಮಿಬ್ಬರಿಗೆ ಬಂದಿರೋಂಥ ಫನ್ನಿಯೆಸ್ಟ್ ಕ್ವೆಶನ್ ಯಾವುದು? ನೀವಿಬ್ರು ಟ್ವಿನ್ಸ್ ಅಂತ ಅದು ನಾರ್ಮಲ್ ಆಗಿ ಬಂದಿರ್ತದೆ. ಮತ್ತೊಂದು ಟ್ವಿನ್ಸ್ ಅಂತ ಕೇಳಿದಾದ್ಮೇಲೆ ವಾಪಸ್ ನೀವಿಬ್ರು ಅಕ್ಕ ತಂಗಿ ಅಂತ ಕೇಳ್ತಾರೆ. ಮತ್ತೆ ನೀವಿಬ್ರು ಒಂದೇ ಮನೆಗೆ ಹೋಗ್ತೀರಾ, ಅದೆಲ್ಲ ಅದು ತುಂಬಾ ರ್ಯಾಂಡಮ್ ಆಗಿ ಫನ್ನಿ ಕ್ವೆಶನ್ಸ್. ಅಂದ್ರೆ ಒಂದೇ ಮನೆ ಹೋಗುದಂದ್ರೆ ಅದರಲ್ಲೂ ಇನ್ನು ಒಂದ್ ಸ್ಟೆಪ್ ಮೇಲೆ ಅಂದ್ರೆ ನೀವು ಒಂದೇ ಹುಡುಗನ ಮದ್ವೆ ಆಗ್ತೀರಾ ಅಂತ ಕೇಳುದು. ಒಂದೇ ಮನೆಗೆ ಹೋಗ್ತೀರಾ ಅಂದ್ರೂ ಕೂಡ ವಾಪಸ್ ಅಲ್ಲಿ ಒಂದೇ ಹುಡುಗನ ಮದ್ವೆ ಆಗ್ತೀರಾ ಅಂತ ಕೇಳುದು. ಸೊ ಅದೆಲ್ಲ ತುಂಬಾ ಫನ್ನಿಯಸ್ಟ್. ಮತ್ತೆ ಅದಾದ್ಮೇಲೆ ವಾಪಸ್ ಅಂದ್ರೆ ಕೆಲವ್ರು ಕೇಳ್ತಾರೆ, ಅಂದ್ರೆ ಟ್ವಿನ್ಸ್ ಅಂತ ಕೇಳಿ ಆದ್ಮೇಲೆ ವಾಪಸ್ ಇನ್ನು ಕೆಲವರು ಕೇಳೋದುಂಟು, ಅಂದ್ರೆ ನೀವಿಬ್ರದ್ದು ಬರ್ತಡೇ ಒಂದೇ ದಿವಸ. ಅದು ತುಂಬಾ ಫನ್ನಿ. ಅಂದ್ರೆ ಒಂದೇ ಟ್ವಿನ್ಸ್ ಅಂತ ಇದೆಲ್ಲ ಕೇಳಿದಾದ್ಮೇಲೆ ಬರ್ತೀನಿ ಕೂಡ ಒಂದೇ ದಿವಸ ಆಗಿ ಬರ್ತದ, ಅದೆಲ್ಲ ಕೇಳ್ತಾರೆ. ಮತ್ತೆ ಎಂತಂದ್ರೆ ನೀವಿಬ್ರು ಒಟ್ಟಿಗೆ ಬಂದದ, ಅದು ಕೆಲವರು ಅಂದ್ರೆ ನಿಮಿಷ ಕೇಳ್ತಾರೆ. ಅಂದ್ರೆ ಒಂದು ದಿವಸ ಬಂದಿದ ಅಥವಾ ನೆಕ್ಸ್ಟ್ ರಾತ್ರಿ ಒಬ್ರು ಹುಟ್ಟಿ ಬೆಳಗ್ಗೆ ಒಬ್ರು ಹುಟ್ಟುದು ಹಾಗೆ ಏನಾದ್ರು ಟ್ವಿನ್ಸ್ ಕೇಳ್ತಾರೆ. ಅದಕ್ಕೆ ಇಲ್ಲ 2 ನಿಮಿಷ ಹೆಚ್ಚು ಕಮ್ಮಿ ನಾವು ಅಷ್ಟೇ ಅಂತ ಹೇಳ್ತೇವೆ. ಜಾಸ್ತಿ ಕ್ವಶನ್ ಕೇಳಿದ್ದು ನೀವಿಬ್ರು ಟ್ವಿನ್ಸ್ ಅಂತಾನೆ ಕೇಳಿದ್ದು. ಜಾಸ್ತಿ ನೋಡ್ತಾರೆ, ನೋಡಿ ಹೋದ್ಮೇಲೆ ಹತ್ರ ಒಂದು ನೀವಿಬ್ರು ಟ್ವಿನ್ಸ್ ಹಾಗೆ ಆನ್ಸರ್ ಕೊಟ್ಟು ಸಾಕಾಗಿದೆ. ಲಾಸ್ಟಿಗೆ ಒಂದು ಸ್ಮೈಲ್ ಅಷ್ಟೇ. ಮತ್ತೆ ನೀವಿಬ್ರು ಒಂದೇ ಫೋನ್ ಯೂಸ್ ಮಾಡ್ತೀರಾ, ಹೌದಾ? ಹೌದು. ನಮಗೆ ಅಂದ್ರೆ ಯೂಶುವಲಿ ಅಮ್ಮನ ಹೇಳ್ತಾರೆ ಎಂತಕ್ಕೆ ನಿಮ್ಮಿಬ್ರಿಗೆ ಬೇರೆ ಬೇರೆ ಫೋನು, ಇಬ್ರು ಒಟ್ಟಿಗೆ ಹೋಗುದು ಒಟ್ಟಿಗೆ ಬರೋದು, ಬೇರೆ ಬೇರೆ ಫೋನ್ ಎಂತಕ್ಕೆ? ಫೋನ್ ವಿಚಾರ ಮಾತ್ರ ಅಲ್ಲ, ಹಣದ ವಿಚಾರ ಕೂಡ ಅಷ್ಟೇ. ಕೊಟ್ರೆ ಇಬ್ರಿಗೆ 50 ರೂಪಾಯಿ ಒಟ್ಟಿಗೆ, ಅದು 100 ರೂಪಾಯಿ ಒಟ್ಟಿಗೆ ಕೊಡ್ತಾರೆ. ಇಬ್ರಿಗೂ ಸಪ್ರೇಟ್ ಅಂತ ಕೊಡಲ್ಲ. ಅದು ಯಾವ್ದು ವಿಚಾರ ಅದರಲ್ಲಿ ಆಗಿರ್ಬೋದು, ತಿಂಡಿಯಲ್ಲಿ ಕೂಡ ಆಗಿರ್ಬೋದು, ಇಬ್ರಿಗೆ ಒಟ್ಟಿಗೆ ಕೊಡೋದು, ಶೇರ್ ಮಾಡ್ಕೊಳ್ಳಿ ಹಾಗೆ. ಫೋನ್ ಕೂಡ ಶೇರ್, ತಿಂಡಿ ಕೂಡ ಶೇರ್, ಹಣ ಕೂಡ ಶೇರ್, ಎಲ್ಲ ಶೇರ್. ಅಂದ್ರೆ ಫೋನ್ ಅನ್ನ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಇಬ್ರು? ಅಂದ್ರೆ ಒಂದ್ ದಿವಸ ನಾನು ಯೂಸ್ ಮಾಡುದು ಡೈಲಿ. ಈಗ ಡಿಗ್ರಿಗೆ ಬಂದ್ಮೇಲೆ ಒಂದ್ ದಿವಸ ನಾನು ಒಂದ್ ದಿವಸ ಅವಳು ಅಂತ ಯೂಸ್ ಮಾಡ್ತೀವಿ. ಇಲ್ಲಾಂದ್ರೆ ಯಾರು ತಗೊಳ್ತಾರೆ ಅಥವಾ ಯಾರಿಗೆ ಯಾವಾಗ ಅಗತ್ಯ ಇರುತ್ತೋ ಆಗ ಯೂಸ್ ಮಾಡುದು ಅಷ್ಟೇ. ಮತ್ತೆ ಈಗ ನಿಮ್ಗೆ ಫೋನ್ ಸಿಕ್ಕಿದ್ರೆ, ಈಗ ಇವತ್ತಿನ ದಿನ ನಿಮ್ಗೆ ಹೀಗೆ ಒಂದು ಫೋನ್ ಸಿಕ್ಕಿದ್ರೆ ನೀವು ಏನು ಒಂದ್ ಸ್ವಲ್ಪನೂ ನೋಡಲ್ಲ ಫೋನನ್ನ? ಇಲ್ಲ, ನೋಡ್ತೇನೆ. ಕದ್ದು ನೋಡುದು. ಅದು ಡಾಟಾ ಅಂತ ಇರ್ತದಲ್ಲ, ಸೊ 1.5 GB ಅಂತ ನಾವು ನೋಡು ನಾ ಈಗ ಎಷ್ಟು ಯೂಸ್ ಮಾಡಿದ್ದೇನೆ, ನೀನೀಗ ಯೂಸ್ ಮಾಡ್ಲಿಕ್ಕಿಲ್ಲ, ನಾನು ನೋಡಿದ್ದೇನೆ ಎಷ್ಟು ಡಾಟಾ ಉಂಟು ಹಾಗೆ. ನೆಕ್ಸ್ಟ್ ಡೇ ಅವಳು ಕೂಡ ಹಾಗೆ ಹೇಳ್ತಾಳೆ, ಕೊಡ್ತಾರೆ. ಇಲ್ಲಾಂದ್ರೆ ನಾವಿಬ್ರು ಅಂದ್ರೆ
ನಾವಿಬ್ರು ಮನೇಲಿದ್ರೆ ಸ್ವಲ್ಪ ಕಮ್ಮಿಯೇ ಫೋನ್ ನೋಡುದು. ಈಗ ಹೊರಗೆ ಬಂದ್ರೆ, ಕಾಲೇಜಿಗೆ ಬಂದ್ರೆ ಅಥವಾ ಎಲ್ಲಾದ್ರೂ ಹೋದ್ರೆ ಮಾತ್ರ ಜಾಸ್ತಿ ಫೋನ್ ನೋಡುದು. ಇಲ್ಲಾಂದ್ರೆ ಮನೇಲಿದ್ರೆ ನಾವು ಜಾಸ್ತಿ ಟಿವಿ ನೋಡ್ಕೊಂಡ ಅಥವಾ ನಮ್ಮ ಮನೆ ತುಂಬಾ ಜನ ಇದ್ರ ಕಾರಣ ಮಾತಾಡ್ಕೊಂಡು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಮನೇಲಿದ್ರೆ ಸ್ವಲ್ಪ ಕಮ್ಮಿ ಫೋನ್ ಯೂಸ್ ಮಾಡೋದು. ಸೊ ಲೈಕ್ ಫೋನ್ ತೆಗೊಳ್ಳುವ ಏನಾದ್ರು ಪ್ಲಾನ್ ಅಲ್ಲಿ ಇದ್ದೀರಾ? ಇಲ್ಲ, ಸದ್ಯಕ್ಕೆ ಇಲ್ಲ, ಯೋಚನೆ ಇಲ್ಲ. ಅಂದ್ರೆ ಫೋನ್ ತಗೊಳ್ಬೇಕು, ನೆಕ್ಸ್ಟ್ ಒಂದು ಫೋನ್ ಬೇಕು ಅಂತ ಇಲ್ಲ ಇತ್ತು ನಮಗೆ. ಅಂದ್ರೆ ಏನಾದ್ರು ತಗೊಳ್ಬೇಕಂತ ಫಸ್ಟ್ ಇತ್ತು. ಅಂದ್ರೆ ನಾವು ಫೋನ್ ಈಗ ಯೂಸ್ ಮಾಡ್ತಾ ಹಳೆ ಸೆಟ್ ಆಗಿತ್ತು. ಅದು ನಮ್ಗೆ ಪರವಾಗಿಲ್ಲ, ಒಂದೇ ಫೋನ್ ಸಾಕು, ಬೇರೆ ಮ್ಯಾನೇಜ್ ಮಾಡ್ತೀರಾ? ಬೇರೆ ಎಂತ. ಈಗಿನ ಮಕ್ಕಳು ಆತರ ಮಾಡೋದು ತುಂಬಾನೇ ಕಡಿಮೆ. ನನ್ಗಂತೂ ಆಗಲ್ಲ ಆತರ ಮಾಡ್ಲಿಕ್ಕೆ. ಸೊ ನಾನು ಕ್ಲಾಸಲ್ಲಿ ನೋಡಿರೋ ಪ್ರಕಾರ ನೀವಿಬ್ರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಸೊ ಶ್ರೀನಿವಾಸ್ ಯೂನಿವರ್ಸಿಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಮತ್ತೆ ಶ್ರೀನಿವಾಸ್ ಯೂನಿವರ್ಸಿಟಿಗೆ ಬರಬೇಕು ಅಂತ ಯಾಕಾಯ್ತು ನಿಮಗೆ? ಅಂದ್ರೆ ಈ ಕಾಲೇಜನ್ನು ಹೇಗೆ ಚೂಸ್ ಮಾಡಿದ್ವಿ ಅಂದ್ರೆ, ನಾವು ಫಸ್ಟ್